ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಅಲ್ಪಸಂಖ್ಯಾತ ಮತಗಳು ಟುವರ್ಡ್ಸ್ ಕಾಂಗ್ರೆಸ್ ಹೋಗ್ಬಿಟ್ಟಿತ್ತು ಅನ್ನೋ ಮಾತನ್ನು ಹೇಳ್ತಾರೆ. ಟುವರ್ಡ್ಸ್ ಕಾಂಗ್ರೆಸ್ ಕಂಪ್ಲೀಟ್ಲಿ ಹೋಗಿತ್ತು ಅನ್ನುವಂಥದ್ದು ಬಿಜೆಪಿಯವರು ಅಥವಾ ಕಾಂಗ್ರೆಸ್ ಅವರು ಹೇಳ್ತಾ ಇರುವಂಥದ್ದಲ್ಲ, ಖುದ್ದು JDS ಅವರು ಮಾಡ್ಕೊಳ್ತಾ ಇರುವಂತಹ ಕ್ಲೈಮ್. ಬರೀ ಮುಸಲ್ಮಾನರು ಓಟ್ ಹೋಗಿರ್ಲಿಲ್ಲ, ಎಲ್ಲ ಹಿಂದುಳಿದ ವರ್ಗಗಳ ಓಟು ಕೂಡ ಕಾಂಗ್ರೆಸ್ಗೆ ಹೋಗಿತ್ತು. ಆ ಕಾರಣದಿಂದಲೇ 136 ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಆಗಿರೋದು. ಯಾಕೆ ಹೋಯ್ತು? ಬಿಜೆಪಿಯ ಅರಾಜಕಾರಣ ಆ ಲೆವೆಲ್ಗೆ ಜನರ ಮನಸ್ಸಿಗೆ ಮುಟ್ಟಿತ್ತು. ಬಿಜೆಪಿಯ ಕುತಂತ್ರಗಳು ಜನರ ಮನಸ್ಸಿಗೆ ಆ ಲೆವೆಲ್ಗೆ ಮುಟ್ಟಿತ್ತು. 40% ಅನ್ನುವಂಥದ್ದನ್ನ ಮಾಡಿ ಇಡೀ ಸರ್ಕಾರವನ್ನ ಲೂಟಿ ಹೊಡೆದು ಮಕ್ಕಳು ತಿನ್ನೋ ಮೊಟ್ಟೆನಲ್ಲೂ ಕೂಡ ಇವರೇನ್ ಹಗರಣಗಳು ಮಾಡಿದ್ರು ಅವೆಲ್ಲವೂ ಜನರ ಮನಸ್ಸಿಗೆ ಮುಟ್ಟಿತ್ತು. ಮತ್ತೆ ಇಡೀ ಹಿಂದುಳಿದ ವರ್ಗಗಳ ವಿರುದ್ಧವಾಗಿ ಈ ಬಿಜೆಪಿ ಯಾವ ತರಹ ನಿಂತ್ಕೊಂಡಿತ್ತು, ಅದು ರಿಸರ್ವೇಶನ್ ಮ್ಯಾಟ್ರಲ್ ಆಗಿರ್ಬೋದು, ಲಂಬಾಣಿ ಕಮ್ಯುನಿಟಿಗೆ ಯಾವ ತರಹ ಮಾಡಿದ್ರು, ಇವೆಲ್ಲವೂ ಕೂಡ ರಾಜ್ಯದಲ್ಲಿ ಒಂದು ಸಂಚಲನ ಮೂಡಿಸಿತ್ತು. ಆ ಕಾರಣದಿಂದಾಗಿ ಕಾಂಗ್ರೆಸ್ಗೆ ಒಂದು ಮಟ್ಟದಲ್ಲಿ 136 ತರಹದ ಒಂದು ಗೆಲುವು ಸಿಗ್ಲಿಕ್ಕೆ ಸಾಧ್ಯ ಆಯಿತು. JDS ವಿಷಯಕ್ಕೆ ಬಂದ್ರೆ, ನನಗೂ ನಿಮಗೂ ತುಂಬಾ ಚೆನ್ನಾಗಿ ಗೊತ್ತಿರುವಂತಹ ಪಾಲಿಟಿಕ್ಸ್ ಅದು ಹಳೆ ಮೈಸೂರು. ನಮ್ಮ ಹಳೆ ಮೈಸೂರಲ್ಲಿ ನೀವು ನಿಮ್ಮೂರಲ್ಲಿ ಹೋಗಿ ಕೇಳಿ, ನಿಮ್ಮೂರಲ್ಲಿ 2023ರ ಚುನಾವಣೆಯಲ್ಲೂ ಕೂಡ JDSಗೆ ಪಾರಂಪರಾಗತವಾಗಿ ಏನು ಓಟ್ ಹಾಕೊಂಡ್ ಬರ್ತಿದ್ರು ಮುಸಲ್ಮಾನರು, ಆ ಓಟ್ ಹಾಕಿದ್ದಾರೆ. ನನ್ನೂರು ಚಿಕ್ಕನೇರಳೆನಲ್ಲೂ 40-ರಿಂದ 50% ಜನ JDSಗೆ ಓಟ್ ಹಾಕ್ತಾ ಇದ್ದಿದ್ದು ಮುಸಲ್ಮಾನರು ಓಟ್ ಹಾಕಿದ್ದಾರೆ. ಎಡವಿದ್ದೆಲ್ಲಿ ಅಂತ ಹೇಳಿದ್ರೆ, ಇವ್ರಿಗೇನು ಸಣ್ಣ ಪುಟ್ಟ ಸಮುದಾಯಗಳ ಓಟ್ಗಳು ಬರ್ತಾ ಇದ್ವು ಅದನ್ನ ಕ್ರೋಢೀಕರಣ ಮಾಡ್ಕೊಳ್ಳೋದ್ರಲ್ಲಿ JDS ಆ ಸಂದರ್ಭದಲ್ಲಿ ಸೋತಿತ್ತು. ಒನ್ ಮ್ಯಾನ್ ಆರ್ಮಿಯ ಶೋ ಅನ್ನ ಇವ್ರು ಕೊಡೋದಕ್ಕೆ ಯಾವಾಗ ಶುರು ಮಾಡಿದ್ರು, ಎಲ್ರಿಗೂ ಇರುತ್ತೆ ಇವತ್ತು ಜನ ಪ್ರಜ್ಞಾವಂತರಾಗಿದ್ದಾರೆ. ಮುಂಚೆ ತರ 8 ಗಂಟೆಗೆ ಒಂದು ನ್ಯೂಸ್ ಬರುತ್ತೆ ಅಷ್ಟೇ ನೋಡ್ಬಿಡೋಣ ಅಂತಲ್ಲ. ನಿಮ್ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದವರು ಎಲ್ಲದನ್ನು ಲೈವ್ ತೋರಿಸ್ತಿರ್ತೀರ. ನನ್ನ ಸಮುದಾಯದ ನಾಯಕರನ್ನ ಎಲ್ಲಿ ನಿಲ್ಸಿದ್ದಾರೆ, ನನ್ನ ಸಮುದಾಯದ ನಾಯಕರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ್ರಾ ಇಲ್ವಾ, ನನ್ನ ಸಮುದಾಯದ ನಾಯಕರನ್ನ ಫ್ರಂಟ್ ಲೈನ್ ಅಲ್ಲಿ ಚೇರಲ್ಲಿ ಕೂರಿಸಿದಾರಾ ಇಲ್ವಾ, ಇವೆಲ್ಲಾನು ಜನ ಗಮನಿಸ್ತಿರ್ತಾರೆ. ನನ್ನ ಕಮ್ಯುನಿಟಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ, ನನ್ನ ಕಮ್ಯುನಿಟಿಗೆ ಏನ್ ಘೋಷಣೆ ಮಾಡ್ತಾರೆ, ಮ್ಯಾನಿಫೆಸ್ಟೋದಲ್ಲಿ ಏನ್ ಸೇರಿಸಿದ್ದಾರೆ, ಇವೆಲ್ಲವನ್ನ ಕೂಡ ಜನ ಗಮನಿಸ್ತಿರ್ತಾರೆ. ಇವೆಲ್ಲವನ್ನು ಗಮನಿಸಿದರ ಫಲವಾಗಿಯೇ JDSಗೆ ಅಷ್ಟು ಕಡಿಮೆ ಸೀಟ್ಗಳು ಬರೋದಕ್ಕೆ ಸಾಧ್ಯ ಆಗಿದೆ. JDS ನ ಪರವಾಗಿ ತುಂಬಾ ಪ್ರಚಾರ ಸಭೆಗಳಲ್ಲಿ ಭಾಗಿಯಾದವರು, ಟಿವಿ ಡಿಬೇಟ್ ಅಲ್ಲಿ ಭಾಗಿಯಾದವರು, JDS ಅನ್ನ ಘಂಟಾಘೋಷವಾಗಿ ಸಮರ್ಥನೆ ಮಾಡ್ಕೊಂಡಂತ ನಜ್ಮಾ ಅವರು JDS ಸಮಸ್ಯೆಗಳನ್ನ ಈಗ ಹೇಳ್ತಿದ್ದೀರಿ. ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ರ ಈ ವಿಷಯ? ಖಂಡಿತವಾಗ್ಲೂ ಹೇಳಿದೆ, ಮುಲಾಜಿಲ್ದೆ ಹೇಳ್ತಾ ಇದ್ದೆ. ಮುಲಾಜಿಲ್ದೆ ನಾನು ನಮ್ಮ ಪಕ್ಷದ ವೇದಿಕೆಗಳಲ್ಲಿ ಅವತ್ತಿಗೆ ಓಪನ್ ಅಪ್ ಆಗಿ ನಾನು ಹೇಳ್ತಾ ಇದ್ದೆ, ಕುಮಾರಣ್ಣನ ಜೊತೆನೂ ನಾನು ಹೇಳ್ತಾ ಇದ್ದೆ, ನೋ ದಿಸ್ ಇಸ್ ನಾಟ್ ದ ವೇ, ಇದು ಹಿಂಗಲ್ಲ ಆಗ್ಬೇಕು. ಕುಮಾರಸ್ವಾಮಿ ಅವರು ಕೇವಲ ಒಕ್ಕಲಿಗ ಸಮುದಾಯ ಕಾನ್ಸಂಟ್ರೇಟ್ ಮಾಡೋದು, ಸಣ್ಣ ಪುಟ್ಟ ಸಮುದಾಯಗಳನ್ನ ಜೊತೆ ಕರ್ಕೊಂಡು ಹೋಗ್ಲಿಲ್ಲ, ಸಣ್ಣ ಪುಟ್ಟ ಸಮುದಾಯಗಳ ನಾಯಕರಿಗೆ ಆದ್ಯತೆ ಕೊಡ್ಲಿಲ್ಲ, ವೇದಿಕೆಗಳು ಸಿಗ್ಲಿಲ್ಲ, ಅವಕಾಶಗಳಾಗ್ಲಿಲ್ಲ. ಅದೆಲ್ಲದರ ಪರಿಣಾಮ ಮುಸಲ್ಮಾನ ಮತಗಳ ಜೊತೆಗೂ ಸಣ್ಣ ಪುಟ್ಟ ಸಮುದಾಯಗಳು ಒಂದ್ ಕಡೆ ಕ್ರೋಢೀಕರಣ ಆಯಿತು. ಹಾಗಾಗಿ ಚುನಾವಣೆ ಸೋತು. ಬಟ್ ವಿಧಾನಸಭೆ ಚುನಾವಣೆ ಮೊನ್ನೆ ಬೈ ಎಲೆಕ್ಷನ್ ಅಲ್ಲಿ ಮುಸಲ್ಮಾನರಿಗೆ 4% ಮೀಸಲಾತಿ ಕೊಟ್ಟಿದ್ದು, ಒಂದಷ್ಟು ಕೆಲಸಗಳನ್ನೆಲ್ಲ ಮಾಡಿದ್ದೆಲ್ಲವನ್ನು ಕೂಡ ರೀಕಾಲ್ ಮಾಡ್ತಿದ್ರು ದೇವೇಗೌಡರು ಮತ್ತು ದಳದವರು. ಬಟ್ ಬಿಜೆಪಿಯಿಂದ 4ರಿಂದ 5 ಚುನಾವಣೆ ಫೇಸ್ ಮಾಡಿದಂಥ ಯೋಗೇಶ್ವರ್, RSS ಜೊತೆ ಒಡನಾಟ ಇರತಕ್ಕಂಥ ಯೋಗೇಶ್ವರ್, ಇವತ್ತು JDS ಮೊನ್ನೆ ಕಾಂಗ್ರೆಸ್ ಜೊತೆ ಇತ್ತು, ಇವತ್ತು ಬಿಜೆಪಿ ಜೊತೆ ಇದೆ, ನಾಳೆ ಗೆಲ್ಲಿರ್ತಾರೆ, ಅಂದ್ರೆ ಬದಲಾವಣೆಗಳಾಗ್ತಾ ಇರುತ್ತೆ. ಯೋಗೇಶ್ವರ್ ಮೊನ್ನೆ ಬಿಜೆಪಿ ನಾಯಕರಾಗಿದ್ರು, ಇವತ್ತು ಕಾಂಗ್ರೆಸ್ ನಾಯಕರಾಗಿದ್ದಾರೆ. ಸೊ ಈ ವ್ಯತ್ಯಾಸಗಳಾಗ್ತಿರುತ್ತೆ. ಅಂದ್ರೆ ಅಲ್ಪಸಂಖ್ಯಾತ ಮತಗಳು ಅದು ಯೋಗೇಶ್ವರ್ ಅನ್ನೋಕ್ಕಿಂತ ಕಾಂಗ್ರೆಸ್ ಅನ್ನೋ ಕಾರಣಕ್ಕೆ ಡೈವರ್ಟ್ ಆಯ್ತು ಅಂತನಾ? DK ಸುರೇಶ್, DK ಶಿವಕುಮಾರ್ ಇವರಿಬ್ಬರೂ ಮಾಡಿದಂಥ ಕೆಲಸಗಳು, ಜೊತೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ 2,000 ರೂಪಾಯಿ ದುಡ್ಡಾಗಿರ್ಬೋದು, ಉಚಿತ ಬಸ್ ಆಗಿರ್ಬೋದು, ಈ ಯೋಜನೆಗಳೇನಿತ್ತು, ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಇವೆಲ್ಲವೂ ಕೂಡ ಆ ಚುನಾವಣೆಯಲ್ಲಿ ಮ್ಯಾಟರ್ ಆಯಿತು. ಕಾಂಗ್ರೆಸ್ನ ಪರವಾಗಿ ಅಥವಾ ಕಾಂಗ್ರೆಸ್ ಬಗ್ಗೆ ಜನರಿಗೊಂದು ನಂಬಿಕೆ ಇತ್ತು. ಆ ಕಾರಣಕ್ಕೋಸ್ಕರ ಯೋಗೇಶ್ವರ್ ಅವರು ಅಲ್ಲಿ ಗೆದ್ರು. ಮೂರು ಕ್ಷೇತ್ರಗಳಲ್ಲಿ ಗೆದ್ದಿರೋದಕ್ಕೂ ಕಾರಣ ಅದೇನೆ. ನಾವು ಅನ್ಕೊಳ್ತಿದ್ವಿ ಹಾವೇರಿನಲ್ಲಿ ಅಷ್ಟು ದೊಡ್ಡ ವಕ್ಫ್ ಬೋರ್ಡ್ ಗಲಾಟೆ ಆಗ್ತದೆ, ಹೆಂಗೆ ಮುಸಲ್ಮಾನನ್ ಗೆಲ್ಲಿಸ್ಬಿಡ್ತಾರ. ನನ್ಗಂತೂ 50-50 ಮೈಂಡ್ ಸೆಟ್, ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ, ನಾನು ಬರೀ ಗಮನಿಸ್ತಾ ಇದ್ದೆ. ಅದು ಗೆಲುವಾಗಿದ್ದು ಹೇಗೆ ಅಂತ ಅಂದ್ರೆ, ಧರ್ಮವನ್ನು ಮೀರಿಕೊಂಡ ಹಾಗೆ ಗೆಲುವಾಗಿದ್ದು ಹೇಗೆ ಅಂತ ಅಂದ್ರೆ ಕಾಂಗ್ರೆಸ್ನ ಜನಪರತೆಯ ಕಾರಣ. ಕಾಂಗ್ರೆಸ್ ಜನಪರತೆ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಮಾಡಿದಂತಹ ಕೆಲಸ ಆಗಿರ್ಬೋದು, ಅಥವಾ ಅಲ್ಲಿ ಬೇರೆ ಬೇರೆ ಸಂಘಟನೆಗಳು ಮುಸಲ್ಮಾನರನ್ನ ಹಿಂದೂಗಳನ್ನ ಒಗ್ಗೂಡಿಸಿ ಅಥವಾ ಒಂದು ಸ್ಪಷ್ಟ ಸಂದೇಶವನ್ನ ಕೊಡುವಂತಹ ಕೆಲಸ ಮಾಡಿದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಕಾರಣ ಆಯಿತು. ಮಕ್ಕಳಿಗೆ ಬಿಸ್ಕತ್ ಅಂದ್ರೆ ಅಚ್ಚುಮೆಚ್ಚು. ತುಪ್ಪ ಬೆಣ್ಣೆ ತಿಂದಷ್ಟೇ ಅನಿಸುವ ನಮ್ಮ ಜೀನಿ ಪರಿಸರಿ ಬಿಸ್ಕತ್. ಇದು ರಾಗಿ ಭಂಡಾರದ ಜೊತೆ ತುಪ್ಪ ಬೆಣ್ಣೆ ಸೇರಿಸಿ ಮಾಡಿರುವ ಸರಿಹಿಟ್ಟಿನ ಬಿಸ್ಕತ್. ನೀವು ಸೇವಿಸಿ, ನಿಮ್ಮ ಮಕ್ಕಳಿಗೂ ಕೊಡಿ. ಮೆಡಿಕಲ್ ಶಾಪ್, ಸೂಪರ್ ಮಾರ್ಕೆಟ್ ಹಾಗೂ ಎಲ್ಲಾ ಪ್ರೊವಿಷನ್ ಸ್ಟೋರ್ಗಳಲ್ಲಿ ಲಭ್ಯ.